10 ವರ್ಷ ಮೋದಿ ಸಾಧನೆ ಶೂನ್ಯ. ಬಿಜೆಪಿಯಿಂದ ಜನರಿಗೆ ಮೋಸ. ಮತ್ತೆ ಸಿಡಿದೆದ್ದ ಸಂತೋಷ್ ಲಾಡ್. 10 ವರ್ಷ. ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಆದರೆ ಈ 10 ವರ್ಷದಲ್ಲಿ ಮೋದಿ ಸಾಧನೆ ಶೂನ್ಯ. ಹೀಗಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. 10 ವರ್ಷಗಳಿಂದ ಬಿಜೆಪಿ ನಾಯಕರು ಜನರಿಗೆ ಮೋಸ ಮಾಡಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಬೆಂಕಿ ಪ್ರಶ್ನೆಗಳನ್ನ ಕೇಳಿ ಮತ್ತೆ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗಾದ್ರೆ ಸಂತೋಷ್ ಲಾಡ್ ಎತ್ತಿರೋ ಬೆಂಕಿ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲಾರ್ಡ್ ಪ್ರಶ್ನೆ ನಂಬರ್ 1. ಬಿಜೆಪಿ ಪರ ವೇವ್ ಸೆಟ್ಟಿಂಗ್. ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಅದೇನ್ ಕಳೆದು ಗುಡ್ಡೆ ಹಾಕಿದೆ ಅನ್ನೋ ಚರ್ಚೆ ಆಗಲ್ಲ. ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಬದಲಿಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಬಗ್ಗೆ ಚರ್ಚೆ ಆಗುತ್ತೆ. ಅಶೋಕ್ ಚೌಹಾಣ್ ಬಿಜೆಪಿಗೆ ಹೋದ ಚರ್ಚೆ ಆಗುತ್ತೆ. ಕಮಲ್ನಾಥ್ ಬಿಜೆಪಿಗೆ ಹೋಗ್ತಾರೆ ಅಂತ ಅನ್ನೋ ವಿಷಯಗಳೇ ಹೆಚ್ಚು ಫೋಕಸ್ ಆಗ್ತಾ ಇರೋದು ಯಾಕೆ? ಮಾಧ್ಯಮಗಳು ಲೋಕಸಭಾ ಚುನಾವಣೆಗೆ ಬಿಜೆಪಿ ಪರ ವೇವ್ ಸೆಟ್ ಮಾಡ್ತೀವಿಯಾ ಅಂತೇಳಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಚರ್ಚೆ ಇರೋದೇನೈತೆ ಹೇಳ್ರಿ? ರಾಮ ಮಂದಿರ, ಆಮೇಲೆ ನಿತೀಶ್ ಕುಮಾರ್ ಆ ಕಡೆ ತರಿಸ್ಕೊಂಡ್ರು, ಕಮಲ್ನಾಥ್ ಈ ಕಡೆ ತಗೊಂಡ್ರು. ಇವೇ ಚರ್ಚೆ. ಈಗ ನಮಗೆ ಬಂದ್ ಕಮಲ್ನಾಥ್ ಬಿಟ್ಟೋದ್ರು. ನೀವ್ಯಾಕೆ ತೊಗೊಂಡ್ರಿ ಕಮಲ್ನಾಥ್ಗೆ? ಸೋತ್ವಾಗ ಹಣ್ಣಾಗ ಹೋಗೇನತ್ತ ಆತ್ಮ ಕರ್ಕೊಂಡು ನೀವೇನ್ ಮಾಡ್ತೀರಿ? ಏನ್ ಉದಾಹರಣೆ? ಬಿಕಾಸ್ ಇಂಪ್ರೆಷನ್ ಬಿಲ್ಡ್ ಮಾಡಬೇಕು. ಲಾರ್ಡ್ ಪ್ರಶ್ನೆ ನಂಬರ್ 2. ಮಾಧ್ಯಮಗಳಿಂದ ಬಿಜೆಪಿಗೆ ಅನುಕೂಲ. ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯನ್ನ ಹೊಂದಿವೆಯಾ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಿದೆ. ಯಾಕಂದ್ರೆ ಮಧ್ಯಪ್ರದೇಶ ಮಾಜಿ ಸಿಎಂ ಮತ್ತು ಕಾಂಗ್ರೆಸ್ ಮುಖಂಡ ಕಮಲ್ನಾಥ್ ಅವರು ಬಿಜೆಪಿಗೆ ಹೋಗ್ತಾರೆ ಅಂತೆ ಅನ್ನೋ ಪ್ರಶ್ನೆ ಮಾಧ್ಯಮಗಳು ಪದೇ ಪದೇ ಕಾಂಗ್ರೆಸ್ ನಾಯಕರಿಗೆ ಕೇಳಿ ಕಾಂಗ್ರೆಸ್ ಅನ್ನ ಡಿಫೇಮ್ ಮಾಡಲು ಯತ್ನಿಸುತ್ತಿವೆ. ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿದ್ದೇನು ಗೊತ್ತಾ? ಸರ್ಕಾರ ಗೆದ್ದಿದ್ದಾರೆ, ನೀವು ಕಮಲ್ನಾಥ್ನ ತಗೊಳ್ತಿದ್ದಾರೆ. ಅದನ್ನ ಪ್ರಶ್ನೆ ಬಂದು ನಮಗೆ ಕೇಳ್ತಾರೆ. ಜನರಲ್ ಅಲ್ಲಿ ಕೇಳಿದ್ರೆ ಪ್ರಶ್ನೆ ಇದು ಬೇರೆ ಯಾರಿಗೆ ಕೇಳಂಗಿಲ್ಲ. ಜಗದೀಶ್ ಶೆಟ್ಟರ್ ಬಿಟ್ಟೋಗ್ರ ಅಂತ ಅವ್ರಿಗೆ ಕೇಳಂಗಿಲ್ಲ. ಲಿಸ್ಟ್ ಅಲ್ಲೋ ಮದುವೆ ಕೇಳಬೇಕು. ಜಗದೀಶ್ ಶೆಟ್ಟರ್ ಬಿಟ್ಟೋಗ್ರ ಅಂತ ಕೇಳಲ್ಲ. ಯಾಕಂದ್ರೆ ಒಂದು ಪ್ರಶ್ನೆನ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ನಮ್ಮನ್ನೇ ಕೇಳ್ತಾರೆ. ಐ ಆಮ್ ನೋಟಿಸಿಂಗ್ ಇಟ್. ಯು ಮೇ ನಾಟ್ ಅಗ್ರಿ ಟು ಇಟ್. ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಎಲ್ಲರೂ ನಮ್ಮನ್ನೇ ಕೇಳ್ತಾರೆ. ಅವ್ರಿಗೆ ಅನಾನುಕೂಲ ಆಗ್ತಕ್ಕಂಥ ಪ್ರಶ್ನೆ ಯಾರಿಗೆ ಕೇಳದೇ ಇಲ್ಲ. ಐ ಆಮ್ ನೋಡಿ ತೋರಿಸಿ. ನೀವು ಬೇಕು ನಿಮ್ಮ ಹಿಡಿದ ನಾನು ಕೇಳ್ತೇನೆ. ತೋರಿಸಿ ಯಾವ ಪ್ರಶ್ನೆಗಳು ತೋರಿಸಿ. ಲಾರ್ಡ್ ಪ್ರಶ್ನೆ ನಂಬರ್ 3. ಮೋದಿ ಪ್ರೆಸ್ ಮೀಟ್ ಮಾಡ್ತಾರಾ? ಪ್ರಧಾನಿ ಮೋದಿ ಈ ಹಿಂದೆ ಗುಜರಾತ್ ಸಿಎಂ ಆಗಿದ್ದಾಗ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾತೇ ಆಡಲ್ಲ ಅಂತೇಳಿ ಟೀಕಿಸುತ್ತಿದ್ರು. ಈಗ ಪ್ರಧಾನಿ ಮೋದಿ ಏನ್ ಮಾಡ್ತಿದ್ದಾರೆ? ಅವರಿಗೆ ಏನ್ ಅನಿಸುತ್ತೋ ಅದನ್ನ ಭಾಷಣ ಮಾಡಿ ಹೋಗ್ತಿದ್ದಾರಷ್ಟೇ. ಅವರು ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು ಅಂತೇಳಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ನಾನು ಅದನ್ನೇ ಮದುವೆ ಮಾಡ್ಕೊಂಡು ನೀವು 10 ಪ್ಯಾರಾಮೀಟರ್ಸ್ ತಗೊಳ್ರಿ. 10 ಪ್ಯಾರಾಮೀಟರ್ಸ್ ಎಲೆಕ್ಷನ್ ಮುಗಿಯವ್ರಿಗೆ ಚರ್ಚೆ ಮಾಡೋಣ. 50% ಮೋದಿ ಅವರಿಗೆ ಟೈಮ್ ಫ್ರೇಮ್ ಕೊಡ್ರಿ. 50% ಬೇರೆ ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಕೊಡ್ರಿ. ಆರ್ ದ ರೆಡಿ? 50% ನರೇಂದ್ರ ಮೋದಿ ಸಾಹೇಬರಿಗೆ 50% ಕೊಡಿ ಮೀಡಿಯಾದಾಗ. 50% ಬೇರೆ ಪೊಲಿಟಿಕಲ್ ಪಾರ್ಟಿ ಕೊಡ್ರಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಲ್ಲರಿಗೆ ಕೊಡ್ರಿ. ಗೆದ್ದು ಬರಲಿ ಬೇಕು ನೋಡೋಣ. ಅಥವಾ ಒಂದ್ ತಿಂಗಳ ನರೇಂದ್ರ ಮೋದಿ ಅವರು ಟಿವಿ ಮುಚ್ಕೊಂಡು ಬರಲಿ. ಅಥವಾ ಇನ್ನಾದ್ರೂ ಒಂದು ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ. ಎಲೆಕ್ಷನ್ ಮುಗಿಯೋವರೆಗೆ ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ. ಮಾಡ್ಲಿಲ್ಲ ಮತ್ತೆ ಕ್ವಶನ್ಸ್ ತೊಗೊಂಡ ಕೇಳಿದ್ರೆ ನಿಮ್ದು ಯಾಕೆ ತಗೋಬಾರ್ದು ಕ್ವಶನ್ಸ್? ಮನಮೋಹನ್ ಸಿಂಗ್ ಇಗ್ಗ ಮುಗ್ಗ ಬೈದ್ರು, ಬಾಯ ತೆಗೆಲ್ಲ ಹಂಗ ಮಾತಾಡಲ್ಲ ಅಂತಂದ್ರು. ನೀವೇನ್ ಮಾತಾಡ್ತೀರಿ? ನಿಮ್ಗೇನ್ ಬೇಕಿದ್ ಮಾತಾಡೋದು ಹೋಗ್ಬಿಡೋದು ಅಷ್ಟೇ. ಎಲ್ಲಿ ತಗನ ಮಾಡ್ತಾರೆ? ಲಾರ್ಡ್ ಪ್ರಶ್ನೆ ನಂಬರ್ 4. ಬಿಜೆಪಿ ಹಿಂದೂ ಅಸ್ತ್ರ ಎಲೆಕ್ಷನ್ ಗಿಮಿಕ್. ಹಿಂದೂ ಅಂತೇಳಿ ಮಂತ್ರ ಪಠಿಸೋ ಬಿಜೆಪಿ ನಾಯಕರು ಕೇವಲ ಲೋಕಸಭಾ ಚುನಾವಣೆಗಾಗಿ ಗಿಮಿಕ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕಾಡ್ತಿದೆ. ಕೋವಿಡ್ ಬಂದು ಜನ ಸತ್ತಾಗ ಹೆಣ ಸಾಗಿ ಹಾಕಿದ್ದು ಯಾರು? ಮುಸ್ಲಿಮರಲ್ವಾ ಅಂತೇಳಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಅಂತ ಇವರಿಂದ ಯಾ ಹಿಂದೂ ಲಾಭ ಆಗಿ? ನೀನ್ ಹಿಂದೂ ಹೋದಲ್ಲಪ್ಪ, ನಾನು ಹಿಂದೂ ಏನ್ ಲಾಭ ಆಗೈತೆ ಹೇಳು? ಹಿಂದೂ ಅಂತ ಈಗ ಶುರು ಮಾಡ್ಕೊಂಡು ಏನ್ ಬರ್ತಾರೆ ಅಗ್ಲಾಲಿದ್ದು. ಈಗ ಇದೇ ದೇಶದಲ್ಲಿ ಹೇಳನಲ್ಲ, ಕೋವಿಡ್ ಸಂದರ್ಭದಲ್ಲಿ ನಮ್ ತಾಯಿ ನಿಮ್ ತಾಯಿ ಸತ್ತಾಗ, ನಮ್ ತಂದೆ ನಿಮ್ ತಂದೆ ಸತ್ತಾಗ ಯಾರು ಒಬ್ಬ ಹಿಂದೂ ಹೋಗಿ ನಾವು ಹೋಗ್ಲಿಲ್ಲ, ನಮ್ಮ ಹೆಣ ಹೊರ್ಲಿ. ಅವಾಗೆಲ್ಲ ಮುಸಲ್ಮಾನರೇ ಹೋರಿದ್ರು. 45 ಲಕ್ಷ ಜನ ಜೀವ ಕಳ್ಕೊಂಡಾಗ ಕನಿಷ್ಠ ಪಕ್ಷ 80 to 70% ಆಫ್ ಬಾಡೀಸ್ ಒನ್ಲಿ ಮುಸ್ಲಿಂ ರೋಗ ಶವ ಸಂಸ್ಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದು ಬೇಡ? ಅವಾಗೇನು ಅವಾಗ ಬೇಕಾಗಿರಲಿಲ್ಲ? ತೋರಿಸಲ್ಲ, ನಾವು ನೋಡ್ತೀವಿ ನಮ್ಮ ಊರಾಗೆ ಸತ್ತಾರೆ. ತೋರಿಸಲ್ಲ, RSS ನವರಾಗಿರ್ಲಿ, ಹಿಂದೂವಾದಿಗಳಾಗಿರ್ಲಿ. ನಾನು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ನೀವು ಹಿಂದೂ, RSS ಇಲ್ದ್ರೆ ಏನಾಯ್ತು? ಯಾರು ಹೋಗಿ ತೋರಿಸ ನೋಡೋಣ. ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಂ ಹಿಂದೂ ಮಾಡ್ಕೊಂಡು ವೋಟ್ಗಳು ತಗೊಳೋದು, ಅವ್ರಿಗೆ ಬೇಕಾಗಿರ್ತದ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು. ಟುಡೇ ವಾಟ್ ಎವರ್ ಇಟ್ ಇಸ್, ಎಸ್ ಮೀಡಿಯಾ ಹ್ಯಾಸ್ ಗಾಟ್ ಅ ಬಿಗ್ ಇನ್ಫ್ಲುಯೆನ್ಸ್. ಲಾರ್ಡ್ ಪ್ರಶ್ನೆ ನಂಬರ್ 5. 2G ಸ್ಕ್ಯಾಮ್ ಏನಾಯ್ತು? ಈ ಹಿಂದೆ UPA ಸರ್ಕಾರ ಇದ್ದಾಗ ಯಾವ್ಯಾವ ಸ್ಕ್ಯಾಮ್ಗಳು ಹೊರಬಂದಿದ್ವು? 2G ಸ್ಕ್ಯಾಮ್ 10 ಲಕ್ಷ ಕೋಟಿ ರೂಪಾಯಿ ಅಂತೇಳಿ ಮೀಡಿಯಾಗಳಲ್ಲಿ ಸುದ್ದಿಯಾಗಿತ್ತು. ಹಾಗಾದ್ರೆ ಆ ಸ್ಕ್ಯಾಮ್ ಅಲ್ಲಿ ಎಷ್ಟು ಜನ ಅರೆಸ್ಟ್ ಆದ್ರೂ? ತನಿಖೆ ಎಲ್ಲಿಗೆ ಬಂತು? ಮಾಧ್ಯಮಗಳು ಬಿಂಬಿಸಿದ್ದಕ್ಕೆ ತಾನೇ UPA ಸರ್ಕಾರ ಬಿದ್ದು ಹೋಗಿದ್ದು. ಹಾಗಾದ್ರೆ ಕಳೆದ 10 ವರ್ಷಗಳಿಂದ ಮೋದಿ ಸರ್ಕಾರ ಒಂದೇ ಒಂದು ತಪ್ಪನ್ನು ಮಾಡಿಲ್ವಾ ಅಂತೇಳಿ ಸಂತೋಷ್ ಲಾಡ್ ಮೈನ್ ಸ್ಟ್ರೀಮ್ ಮಾಧ್ಯಮಗಳನ್ನ ತರಾಟೆಗೆ ತಗೊಂಡಿದ್ದಾರೆ. ನಮಗೆಲ್ಲ 2 ಲಕ್ಷ ಕೋಟಿ 10 ಲಕ್ಷ ಕೋಟಿ ಸ್ಕ್ಯಾಮ್. 2G ಸ್ಕ್ಯಾಮ್ ಎಷ್ಟಿಗೆ ಹೋಯ್ತು?
10 ಲಕ್ಷ ಕೋಟಿ 2G ಸ್ಕ್ಯಾಮ್ ತೋರಿಸಿರೋದು. ಟೆಂಡರ್ ಆದ್ರೆ 10,000 ಕೋಟಿ ಬರಲಿಲ್ಲ, ಆಕ್ಷನ್ ಮಾಡಿದ್ರೆ 10 ಲಕ್ಷ ಕೋಟಿ ಇಲ್ಲಿ 10,000 ಕೋಟಿ ಇಲ್ಲಿ ಎಲ್ಲ ಫ್ರಂಟ್ ಲೈನ್ ಪೇಪರ್ಗಳು ತೆಗೆದು ನೋಡ್ರಿ. ದಟ್ಸ್ ಎ ಬ್ಯೂಟಿ ಆಫ್ ಡೆಮೋಕ್ರಸಿ. ದಟ್ಸ್ ಓಕೆ. ನೀವು ಯಾರಿಗೆ ನೀವು ಅವರಿಗೆ ಉಲ್ಟಾ ಮಾತಾಡಕ್ಕೆ ಬಿಡ್ಲಾರಂಗೆ ನೀವು ಬರೀ ಅಂದ್ರೆ 10 ವರ್ಷ ಎಲ್ಲ ಪರ್ಫೆಕ್ಟ್ ಐತಾ? ಕೇಂದ್ರ ಸರ್ಕಾರದ ಏನು ಒಂದು ಮೈನಸ್ ಇಲ್ಲ ಅಂದ್ರೆ 10 ವರ್ಷದ ಕೇಂದ್ರ ಸರ್ಕಾರದ ಒಂದು ಮೈನಸ್ ಇಲ್ಲ. ಒಂದ್ ಪೆಪರ್ಮೆಂಟ್ ಅಂಗಡಿ ಇಟ್ಟರೆ 10 ವರ್ಷದಾಗ ಹುಳ ಬಿದ್ದು ಹೋಗ್ತಾವ್ರಿ ಪೆಪರ್ಮೆಂಟ್ ಅಂಗಡಿಗಳು. 10 ವರ್ಷದ ಕೇಂದ್ರ ಸರ್ಕಾರದಿಂದ ಒಂದು ಮೈನಸ್ ಇಲ್ಲ. ಇದೇನ್ರಿ ಇದು ಅಬ್ಸಲ್ಯೂಟ್ ಬೆಸ್ಟ್ ಅಲ್ಲ. ಮತ್ತೆ ಬರ್ತಾನೆ ಯಾರು ಮತ್ತೆ ನಾವು ಹಿಂಗೆ ಹಾಕಿರ್ಬೇಕು, ಎಲ್ಲ ಸುಖವಾಗಿದ್ ಬಿಡ್ಬೇಕಲ್ಲ ನಾವೆಲ್ಲರೂ. ಲಾರ್ಡ್ ಪ್ರಶ್ನೆ ನಂಬರ್ 6, ಚುನಾವಣೆಗೆ ಬಿಜೆಪಿ ಅಜೆಂಡಾ ಸೆಟ್. ಬಿಜೆಪಿಯವರು ಚುನಾವಣೆ ಬಂದಾಗ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ. ಈಗ ರಾಮ ಮಂದಿರದ ಹೆಸರಲ್ಲಿ ಮತ ಕೇಳುತ್ತಿದ್ದಾರೆ. ರಾಮ ರಹೀಂ ಪಾಕಿಸ್ತಾನ ಅಫ್ಘಾನಿಸ್ತಾನ ಹೆಸರಿನ ಮೂಲಕ ಜನರನ್ನ ಹುಚ್ಚು ಮಾಡುತ್ತಾರೆ. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿಯ ಬಗ್ಗೆ ಮಾತನಾಡಿದ್ರು. ಈಗ ಹಿಂದುತ್ವ ಮತ್ತು ರಾಮ ಮಂದಿರದ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರಿಂದ ಯಾವ ಹಿಂದೂಗಳಿಗೂ ಲಾಭವಾಗಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಅವ್ರಿಗೆ ಗೊತ್ತಿದೆ ಜನಕ್ಕೆ ಹೆಂಗ್ ಹುಚ್ಚು ಮಾಡ್ಬೇಕಂದ್ರೆ ಟಿವಿ ಮುಖಾಂತರನೇ ರಾಮ ರಹೀಮ ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ ಇವು ಇನ್ನೂ 3 ತಿಂಗಳು ಇವೇ ಕೇಳೋದು, ನಾವು ಇನ್ನೇನು ಕೇಳೋದಲ್ಲ. ಅಂದ್ರೆ ಈ ಚುನಾವಣೆ ಅದು ವರ್ಕ್ ಆಗುತ್ತೆ ಸರ್? ಎಲ್ಲ ಚುನಾವಣೆಗೆ ವರ್ಕ್ ಆಗಿರುತ್ತೆ, ಇನ್ಯಾ ಚುನಾವಣೆಗೆ ಏನು ವರ್ಕ್ ಆಗಿರುತ್ತೆ? ಲಾಸ್ಟ್ ಟೈಮ್ ಪುಲ್ವಾಮಾ ಹೇಳಿದ್ರು. ಪುಲ್ವಾಮಾ ಬಗ್ಗೆ ನೀವು ಯಾವತ್ತನ ಪ್ರಶ್ನೆ ಕೇಳಿದ್ರಾ? ಹೆಂಗ್ ಬಂತ 300 kg RDX ಒಳಗಡೆ? ಆ 300 kg RDX ಬರೋದಿರ್ಲಿ, ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ. ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ. ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಅದು ಬಹಳ ಅತ್ಯಂತ ಸೆಕ್ಯೂರಿಟಿ ಬ್ರೀಚಿಂಗ್ ಆಗೈತೆ. ಅವ್ನು ಹೋಗಿ ಬಸ್ಸಿಗೆ ಹೆಂಗ್ ಹೊಡೆದ ಅವನು? ಆ ಬಸ್ ಇದೇ ಟೈಮಿಗೆ ಬರ್ತಂತ ಯಾರಿಗೆ ಮಾಹಿತಿ ಇತ್ತಿದ್ದು? ಆಯ್ತು, ಮಿಸ್ ಆಯ್ತು. ಯಾರು ಒಬ್ರಿಗೇನಾದ್ರೂ ಸಜಾ ಆಗಿದೆಯಾ? ಯಾರಿಗೆ ಒಬ್ರಿಗೇನ ಸಜಾ ಆಗಿದೆಯಾ? 300 kg RDX ಬಂದಿರೋದು ಆ ವ್ಯಾನ್ ನಲ್ಲಿ 3 ದಿವಸ ಅಲ್ಲೇ ತಿರುಗಾಡಿದೆ. ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಯಾರು ಕೊಟ್ರೆ ಬಸ್ಸಿಗೆ ಟೈಮಿಗೆ ಬರ್ತಂತೇಳಿ? ಮತ್ತೆ ಬಹಳ ಟೈಟ್ ಸೆಕ್ಯೂರಿಟಿ, ಬಹಳ ಪವರ್ಫುಲ್ ಎಲ್ಲ ಇರೋದು. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಕೇಳಿರೋ ಈ ಬೆಂಕಿ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.